ರಾಹುಲ್ ಗಾಂಧಿ ಬಗ್ಗೆ ಬಿಜೆಪಿ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಇಂದು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಾದಾಮಿ ಶಾಸಕರು ಭೀಮಸೇನ ಬಿ ಚಿಮ್ಮನಕಟ್ಟಿ ಮಾತನಾಡಿದರು. ಸಂಗತಿ ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದವರು ಅನ್ನೋದಕ್ಕಿಂತ ಮುಂಚೆ ಬಿಜೆಪಿಯವರು ಬಹಳ ವಿಚಾರ ಮಾಡಬೇಕಂತ ಪರಿಸ್ಥಿತಿ ಬಂದೈತೆ. ಯಾಕಂದ್ರೆ ಹಿಂದೂ ಧರ್ಮದ ಸಾಂಪ್ರದಾಯಿಕ ಬಗ್ಗೆ ಧಾರ್ಮಿಕ ಪದ್ಧತಿಗಳ ಬಗ್ಗೆ ಬಹಳ ಬೋಧನೆ ಮಾಡುವಂಥವ್ರ ಬಾಯಾಗ ಇಷ್ಟು ಕೆಟ್ಟದಾಗಿ ಹೇಳಿಕೆಗಳು ಶಬ್ದಗಳು ಬರುವಂಥದ್ದು ಬಹಳ ಕಠೋರವಾದಂಥದ್ದು. ಇದನ್ನ ನಮ್ಮ ಸಂಪ್ರದಾಯನೂ ಸತ ಯಾರೂ ಒಪ್ಪುವಂಥದ್ದಲ್ಲ. ಆ ಒಂದು ವಿಚಾರವಾಗಿ ಯತ್ನಾಳ್ ಅವರು ಮಾತಾಡಿದಂಥದ್ದಕ್ಕೆ ಯಾರೋ ಶಪಾಸ್ಗಿರಿ ಹೇಳುವಂಥ ಪರಿಸ್ಥಿತಿ ಒಳಗೆ ಹಿಂದೂ ಧರ್ಮದಾಗೂ ಇಲ್ಲ, ಯಾವ ಸಮಾಜದವರು ಒಪ್ಪುವುದಿಲ್ಲ ಅನ್ನೋದನ್ನ ನಾವು ಎಲ್ಲ ಗಮನ ಹರಿಸ್ಬೇಕಾಗತ್ತೆ. ಅಂತ ಒಂದು ಸಂಗತಿಯನ್ನು ಇಟ್ಕೊಂಡು ಇವತ್ತು ಅದು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿರ್ಬೋದು, ಬೇರೆ ಬೇರೆ ಮುಖಂಡರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಗಮನ ಹರಿಸಿದ್ರೆ ಅದು ನಮಗೆ ಅನ್ಸುತ್ತೆ ಅವ್ರ ಮನೆಯಾಗೂ ಯಾವುದೇ ಸಂಪ್ರದಾಯಗಳನ್ನು ಹೇಳ್ಕೊಟ್ಟಿರಕ್ಕಿಲ್ಲ ಅಂತ ಅನ್ಸಾಕತ್ತೈತಿ. ಅಂಥ ಕೆಟ್ಟದಾದಂಥ ಶಬ್ದಗಳನ್ನು ಅದು ಸಾಂದರ್ಭಿಕವಾಗಿನೂ ಮಾತಾಡುವಂಥವಲ್ಲ, ಅಂಥವನ್ನ ಮಾತಾಡುವಂಥದ್ದು ಒಬ್ಬ ವ್ಯಕ್ತಿಗತವಾಗಿ ಒಬ್ಬ ರಾಜ್ಯದ ಮಾಜಿ ಮಂತ್ರಿ ಆದಂಥವ್ರು, ಕೇಂದ್ರದ ಮಂತ್ರಿ ಆದಂಥವ್ರು ಮಾತಾಡ್ತಾರಂದ್ರೆ ಬಹಳ ಅಸಹ್ಯಕರವಾಗಿರುವಂಥದ್ದು. ನಮ್ಮ ಮುಖಂಡರು ಎಲ್ಲ ಹೇಳ್ದಂಗೆ ಇನ್ನ ಇದು ಹೋರಾಟ ಇಲ್ಲಿಗೆ ನಿಲ್ದಂಗಿಲ್ಲ, ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಂಗೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಈ ವೇದಿಕೆ ಮುಖಾಂತರವಾಗಿ ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನ ಮಾಡಿ ನಾವೆಲ್ಲರೂ ಪಕ್ಷದ ಮುಖಂಡರು ಮತ್ತು ಅವರ ಎಲ್ಲ ಸೇವೆದೊಂದಿಗೆ ನಿಮ್ಮೆಲ್ಲ ಕಾರ್ಯಕರ್ತರ ಜೊತೆಗೆ ಮುಂದಿನ ದಿನಮಾನದಾಗ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ತರಾತೈತಿ. ಅದಕ್ಕೆ ಒಂದು ಸ್ವಲ್ಪ ಎಲ್ಲೋ ಅವ್ರ ಕಡೆ ಬೇಸರಾಗಿ ಅವ್ರಿಗೆಲ್ಲೋ ಬೇಜಾರಾಗಿರ್ಬೇಕು ಅನ್ಕೊಂಡಿವಿ ನಾವು. ಇದೇ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್.ಜಿ. ನಂಜಯ್ಯನಮಠ, ಶಾಸಕರಾದ ಎಚ್.ವೈ. ಮೇಟಿ, ಜೆ.ಟಿ. ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ರಾಜೇಶ್ ಎಸ್. ದೇಸಾಯಿ, ಬಾಗಲಕೋಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.